ಉನ್ನತೋನ್ನತನಾದಂತಹ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ಬೋಧಕರುಗಳಿಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗ್ಗೆ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯ 46ರಿಂದ 50 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯ 46ರಿಂದ 50 ವಚನಗಳ ತನಕ. ಯೆಹೋವನು ಚೈತನ್ಯ ಸ್ವರೂಪನು, ನನ್ನ ಶರಣನಿಗೆ ಸ್ತೋತ್ರ. ನನ್ನನ್ನು ರಕ್ಷಿಸುವ ದೇವರಿಗೆ ಕೊಂಡಾಟ. ಆತನು ನನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು. ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ, ನೀನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ. ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುತ್ತಿ. ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ. ತಾನು ಅಭಿಷೇಕಿಸಿದ ದಾವೀದನಿಗೂ ಅವನ ಸಂತತಿಯವರಿಗೂ ಸದಾ ಕಾಲ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಮ್ಮ ಜೊತೆಯಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕೆಂಬುದಾಗಿ ತಿಳ್ಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಭೂಮಿ ಆಕಾಶಗಳ ಒಡೆಯನೇ, ರಾಜಾದಿರಾಜನೇ, ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಒಳ್ಳೆ ದಿವಸವನ್ನು ನಮಗೆ ಕೊಟ್ಟು, ನಿನ್ನೆ ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು, ಇವತ್ತು ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು ಅದೊಂದು ಮನೋಹರವಾಗಿದೆಯಪ್ಪ ತಂದೆ. ನಿನಗೆ ಸ್ತೋತ್ರ. ಈ ಒಂದು ಮನೋಹರವಾದ ದಿವಸವನ್ನು ನಮಗೆ ನಮ್ಮ ಜೀವಿತದಲ್ಲಿ ಕೊಟ್ಟು ನಮ್ಮನ್ನು ನಡೆಸ್ತೀಯ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದಲ್ಲಿ ಅಪ್ಪ ತಂದೆ ನಾವು ಇದ್ದೇವಪ್ಪ. ನಮ್ಮನ್ನು ನೀನು ಕರೆದುಕೊಂಡು ಬಂದಿದ್ದಿ. ನಿನಗೆ ಸ್ತೋತ್ರ. ಜಗದುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ ಒಂದು ಸಣ್ಣ ಹೆಂಡನ್ನ ಹಾಗೆ ಅಪ್ಪ ನಮ್ಮನ್ನು ಇಟ್ಟು ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆ ಹೊಂದುತ್ತೀಯ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆಯೇ, ಬಂದು ಇವತ್ತಿನ ದಿವಸದಲ್ಲಿ ನಮ್ಮ ಈ ಒಂದು ಪ್ರಾರ್ಥನೆಗೆ ಬಂದು ಸೇರುವಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸೇವಕರ ಸೇವಕರನ್ನು ಅಭಿಷೇಕಿಸಿ ಸೇವಕರ ಮುಖಾಂತರ ತಂದೆ ನೀನು ನಮ್ಮ ಜೀವಿತದಲ್ಲಿ ಮಾತನಾಡುತ್ತಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಈ ವಾಕ್ಯಗಳು ಕೊಡುವಂತ ವಾಕ್ಯಗಳಪ್ಪ ತಂದೆ ನಮ್ಮ ಜೀವಿತದಲ್ಲಿ ಒಂದು ಚೈತನ್ಯ ಸ್ವರೂಪವಾಗಿ, ಹೌದಪ್ಪ, ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನಗೋಸ್ಕರ ಜೀವಿಸುವಾಗಪ್ಪ ತಂದೆ ನೀನು ನಡೆಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ, ನಾವು ನಮ್ಮ ರಕ್ಷಕನು ನಮ್ಮ ಒಡೆಯನಾದ ತಂದೆ ನಿನಗೆ ಸ್ತೋತ್ರ. ನಾವು ಕಣ್ಣೆತ್ತಿ ಪರ್ವತ ಕೆಳಗಡೆ ನೋಡುವಾಗ ನಮ್ಮ ಸಹಾಯವು ಎಲ್ಲಿಂದ ಬರುವುದು? ಅದು ಭೂಮಿ ಆಕಾಶವನ್ನು ಸೃಷ್ಟಿಸಿದ ಯೆಹೋವನಿಂದಲೇ ಅಪ್ಪ ತಂದೆ ಆ ಒಂದು ಸಹಾಯವು ಬರುವುದು. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮ ಬಲಬದಿಯಲ್ಲಿ ನೆರಳಿನಂತೆ ನಿಂತಿರುವ ಆತನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವ ಆತನು ನೀನು ತಂದೆ. ನಿನಗೆ ಸ್ತೋತ್ರ. ನಮ್ಮ ಕಾಲು ಕಲ್ಲಿಗೆ ತಗಲದಾಗೆ ಅಪ್ಪ ತಂದೆ ನಿನ್ನ ಕರಗಳಲ್ಲಿ ಅಪ್ಪ ತಂದೆ ಎತ್ತು ನಮ್ಮನ್ನು ಕಾಯ್ದು ಕಾಪಾಡಿತ್ಯ. ವಾಗ್ದಾನ ಮಾಡಿದ ದೇವರೇ, ಇಂದಿನಿಂದ ಸದಾ ಕಾಲ ನೀವು ಹೋಗುವಾಗಲೂ ಬರುವಾಗಲೂ ನನ್ನ ಜೊತೆಯಲ್ಲಿ ಇರುತ್ತೇನೆ ಎಂದು ಹೇಳಿದ ದೇವರೇ, ಅಪ್ಪ ತಂದೆ ನಾವು ನಿನ್ನನ್ನೇ ನಂಬಿದ್ದೇವೆ. ಹೌದಪ್ಪ ತಂದೆ, ನಮ್ಮ ಜೀವಂತ ಎಲ್ಲಾ ಕಷ್ಟ ಸಂಕಷ್ಟಗಳನ್ನಪ್ಪ ತಂದೆ ನೀನು ಪಾರು ಮಾಡಲು ಶಕ್ತನಾದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ನಮ್ಮ ಜೀವಿತವನ್ನಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನೀನು ನಮ್ಮ ಜೀವಿತದಲ್ಲಿ ಮಾತನಾಡಪ್ಪ. ಹೌದಪ್ಪ, ಇವತ್ತಿನ ದಿವಸದಲ್ಲಿ ಬಂದು ಸೇರಿದಂತ ನಿನ್ನ ಭಕ್ತರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಹೋಗೋಣ ಬರೋಣಗಳಲ್ಲಿ ಅಪ್ಪ ತಂದೆ ನೀನು ಜೊತೆಗಾರನಾಗಿದ್ದು ನಡೆಸಬೇಕೆಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜ, ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಎಲ್ಲರನ್ನು ಆಶೀರ್ವದಿಸು. ಶುಭ ಕೃಪೆಯು ಅವರನ್ನು ಹಿಂಬಾಲಿಸಲೆಂದು ನಿನಗೆ ಬೇಡುತ್ತೇನೆ. ನಮ್ಮ ರಕ್ಷಕನ ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಸೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ.
ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾವು ಹಾಡಿಕೊಳ್ಳೋಣ. ನಾನು ಹಾಡುವಂತನಾಗಿದ್ದೇನೆ. ಈ ಹಾಡನ್ನ ಬೀದರ್ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಹಾಡ್ತಾರೆ. ಅದನ್ನ ನಾವು ನೆನಪಿಸ್ಕೊಳ್ತಾ ಈ ಹಾಡನ್ನ ಹಾಡ್ತೇವೆ. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಆತನಲ್ಲಿ ಉಂಡು ಕುಡಿದು, ಆತನಲ್ಲಿ ಉಂಡು ಕುಡಿದು ನಾನು ತೃಪ್ತನಾದೇನು, ನಾನು ತೃಪ್ತನಾದೇನು. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಆತನೊಳ್ಳೆ ಕುರುಬಾನು, ಕುರಿಗಾಳ ಕಾಯುವನು. ಆತನೊಳ್ಳೆ ಕುರುಬಾನು, ಕುರಿಗಾಳ ಕಾಯುವನು. ದಾರಿ ತಪ್ಪಿ ಹೋಗದಂತೆ, ದಾರಿ ತಪ್ಪಿ ಹೋಗದಂತೆ ತನ್ನ ಕುರಿಯ ಕಾಯುವನು, ನನ್ನನ್ನು ಕಾಯುವನು. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಆತನೊಳ್ಳೆ ದ್ರಾಕ್ಷೆ ಬಳ್ಳಿ, ತಂದೆ ತೋಟಗಾರನು. ಆತನೊಳ್ಳೆ ದ್ರಾಕ್ಷೆ ಬಳ್ಳಿ, ತಂದೆ ತೋಟಗಾರನು. ಒಳ್ಳೆ ಫಲವ ಕೊಡುವಂತೆ, ಒಳ್ಳೆ ಫಲವ ಕೊಡುವಂತೆ ನನ್ನನ್ನು ನಡೆಸುವನು, ನನ್ನನ್ನು ನಡೆಸುವನು. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಆತನಲ್ಲಿ ಉಂಡು ಕುಡಿದು, ಆತನಲ್ಲಿ ಉಂಡು ಕುಡಿದು ನಾನು ತೃಪ್ತನಾದೇನು, ನಾನು ತೃಪ್ತನಾದೇನು. ಯೇಸು ಜೀವರೊಟ್ಟಿ ತಾನೇ, ಜೀವಜಾಲವ ತಾನೇ. ಈ ಬೆಳಗಿನ ಜಾವದಲ್ಲಿ ಈ ದಿನದ ಆರಾಧನೆಗಾಗಿ ದೇವರ ವಾಕ್ಯವನ್ನ ತರಲು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಯಶವಂತ ಅಮ್ಗೋಲ್ ಸರ್ ಅವರಿದ್ದಾರೆ. ಅವರು ಈ ದಿನ ನಮಗೆ ದೇವರ ವಾಕ್ಯವನ್ನ ಹಂಚೋರಾಗಿದ್ದಾರೆ. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಈ ಸಮಯವನ್ನ ಅವರಿಗೆ ನಾನು ಕೊಡುವಂತನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಆತನ ನಾಮವನ್ನು ಕೊಂಡಾಡುವ ಹಾಗೆ ಮತ್ತು ಆತನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರ ಹೇಳುವನಾಗಿದ್ದೇನೆ. ಎರಡನೇದಾಗಿ ಈ ಅವಕಾಶವನ್ನು ಕೊಟ್ಟಂತಹ ಬೋಧಕರಿಗೂ ಕೂಡ ನಾನು ವಂದನೆಗಳನ್ನು ಹೇಳುವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಒಂದು ದೇವರ ಸಂದೇಶ ಯಾವುದಂತ ಹೇಳಿದ್ರೆ, ದೇವರ ಆರಾಧನೆ. ನಾವೆಲ್ಲರೂ ಇಲ್ಲಿ ಏನ್ ಮಾಡಿದ್ದೇವೆ ಅಂತಂದ್ರೆ ದೇವರ ಆರಾಧನೆಗೆ ಕೂಡಿದ್ದೇವೆ. ನಾವೆಲ್ಲರೂ ಆರಾಧನೆಗೆ ಕೂಡಿ ಬಂದಿದ್ದೇವೆ. ಈ ಆರಾಧನೆಯನ್ನ ನಾವು ಮಾಡುವಂತಹ ಸಮಯದಲ್ಲಿ ನಾನು ಆರಾಧನೆ ಯಾಕೆ ಮಾಡಬೇಕು, ದೇವರ ಆರಾಧನೆಯನ್ನು ಯಾಕೆ ನಾನು ಮಾಡಬೇಕು,
ಅದರ ಉದ್ದೇಶವೇನು ಅನ್ನುವುದನ್ನ ನಾವು ಇವತ್ತು ಖಂಡಿತವಾಗಿ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಅನೇಕರು ಇವತ್ತಿನಲ್ಲಿ ದೇವರ ಆರಾಧನೆಗೆ ಬರಲಿಕ್ಕೆ ಹಿಂದೆ ಮುಂದೆ ನೋಡುವರಾಗಿದ್ದಾರೆ. ಸಮಯವಿಲ್ಲ, ದೇವರ ಆರಾಧನೆಗೆ ಬರಲಿಕ್ಕೆ ಸಮಯವಿಲ್ಲ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಆಲೋಚನೆ ಮಾಡುವವರಾಗಿದ್ದೇವೆ. ಅದು ಅಲ್ಲದೆ ಇವತ್ತಿನಲ್ಲಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಯಾಕೆ ಇಟ್ರಪ್ಪ ಇವರು, ಇನ್ನು ಸ್ವಲ್ಪ ತಡವಾಗಿಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತಲ್ಲ ಅನ್ನುವಂತ ಆಲೋಚನೆ ಕೂಡ ಕೆಲವರು ನಾವು ಮಾಡೋರಾಗಿದ್ದೇವೆ. ಆದರೆ ಸ್ವಾಮಿ ಸತ್ಯವೇದದಲ್ಲಿ ನಮಗೆ ತಿಳಿಸುವರಾಗಿದ್ದಾರೆ, ಹೇಳುವರಾಗಿದ್ದಾರೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಸ್ವಾಮಿ ನಮ್ಗೆ ಹೇಳುವರಾಗಿದ್ದಾರೆ. ಏನಂತಾರೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಯೇಸು ಸ್ವಾಮಿ ಯಾಕೆ ನನ್ನನ್ನ ಉಂಟು ಮಾಡಿದರು, ಅದಕ್ಕೆ ಈ ವಾಕ್ಯವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಆದಾಮ ಮತ್ತು ಹವ್ವಳನ್ನ ಸ್ವಾಮಿ ಯಾಕೆ ಸೃಷ್ಟಿ ಮಾಡಿದರು, ನನ್ನನ್ನ ಮತ್ತು ನಿಮ್ಮನ್ನ ಸ್ವಾಮಿ ಯಾಕೆ ಸೃಷ್ಟಿ ಮಾಡಿದರು ಅಂತ ನೋಡುವಂತಹ ಸಮಯದಲ್ಲಿ ಇಲ್ಲಿ ನಾವು ನೋಡುವರಾಗಿದ್ದೇವೆ. ಆತನ ಆರಾಧನೆಯ ಮಾಡೋದಕ್ಕೋಸ್ಕರ ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ಏನ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇದನ್ನ ನಾನು ತಿಳಿದುಕೊಂಡಾಗ ಖಂಡಿತವಾಗಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಆ ದೇವರ ಆರಾಧನೆಗೆ ಬಂದು ಕುಳಿತುಕೊಂಡು ದೇವರ ವಾಕ್ಯಗಳನ್ನ ನಾನು ಕೇಳುವನಾಗಿದ್ದೇನೆ. ನಾವು ಕೇಳಲಿಕ್ಕೆ ಬಂದಿದ್ದೇವೆ ಇವತ್ತು. ಅದಕ್ಕಾಗಿ ಪ್ರಿಯರೇ, ಈ ದೇವರ ಆರಾಧನೆ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಪ್ರತಿ ಶುಕ್ರವಾರ ಸಾಯಂಕಾಲ, ಪ್ರತಿ ಶನಿವಾರ ನಾವೇನ್ ಮಾಡ್ತೇವೆ, ದೇವರ ಆರಾಧನೆಗೆ ಸಬ್ಬತ್ತಿಗೆ ಬಂದು ಸೇರಿ ಆತನ ಆಶೀರ್ವಾದವನ್ನ ಪಡೆದುಕೊಳ್ಳುವವರಾಗಿದ್ದೇವೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಸತ್ಯವೇದದಲ್ಲಿ ಬರೆಯಲ್ಲದೆ ಇದ್ದಂತ ಪಕ್ಷದಲ್ಲಿ, ಹೌದಾ ಅದೆಲ್ಲಿದೆಪ್ಪ ಸತ್ಯವೇದದಲ್ಲಿ ಬರೆದಿರಲ್ಲ ಅಂತೇಳಿ ನಾವು ಕೇಳ್ಬೋದು. ಆದ್ರೆ ಸತ್ಯವೇದದಲ್ಲಿ ಆರಾಧನೆಗೆ ಬರಬೇಕು ಅನ್ನುವುದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕೀರ್ತನೆಗಾರನಂತಾದ ದಾವಿದನು ನಮಗೆ ತಿಳಿಸುವನಾಗಿದ್ದಾನೆ. ಕೀರ್ತನೆಗಳು 95:6ನೇ ವಚನದಲ್ಲಿ ನಾವು ಓದುವರಾಗಿದೆ. ಬನ್ನಿರಿ, ನೋಡಿ ಸ್ವಾಮಿ ಕರಿತಿದ್ದಾರೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದಂತ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನೋಡಿ, ಬನ್ರಿ, ದಾವಿದನು ಹೇಳ್ತಾ ಇದ್ದಾನೆ, ಬನ್ರಿ ನಮ್ಮ ನಿರ್ಮಾಣಿಕನಾದಂತ ಯೆಹೋವನಿಗೆ ನಾವೇನ್ ಮಾಡೋಣ, ಸಾಷ್ಟಾಂಗವೆರಗಿ ಆರಾಧಿಸೋಣ. ಅದಕ್ಕಾಗಿ ನಾವು ಕ್ಯಾಥೋಲಿಕ್ ಸಭೆಯಲ್ಲಿ ನೋಡುವಾಗ ಮುಂದೆ ಆ ಗೋಡೆ ಮೇಲೆ ಬರೆದಿರ್ತಾರೆ, ಏನಂತಾರೆ, ಬನ್ನಿರಿ ಆರಾಧಿಸೋಣ. ನೀವು ಯಾರು ನೋಡಿರ್ಬೋದು ಅನೇಕರು, ಬನ್ನಿರಿ ಆರಾಧಿಸೋಣ ಅಲ್ಲಿ ಬರೆಯಲ್ಪಟ್ಟಿದೆ. ಅಂತ ಸಮಯದಲ್ಲಿ ಪ್ರಿಯರೇ, ಇವತ್ತಿನಲ್ಲಿ ನಾವೇನ್ ಮಾಡೋಣ, ದೇವರು ನನ್ನನ್ನು ಕರೆದಿದ್ದಾರೆ, ನಿಮ್ಮನ್ನು ಕರೆದಿದ್ದಾನೆ, ಬನ್ರಿ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಾವೇನ್ ಮಾಡೋಣ, ಆರಾಧನೆ ಮಾಡೋಣ. ಆರಾಧನೆ ಮಾಡಿದಾಗ ನನಗೆ ಆಶೀರ್ವಾದ, ನನ್ನ ಕುಟುಂಬಕ್ಕೆ ಆಶೀರ್ವಾದ ಸಿಗುವಂತದಾಗಿದೆ ಅನ್ನುವುದನ್ನ ಇವತ್ತಿನಲ್ಲಿ ನಾನು ಮತ್ತು ನೀವು ತಿಳ್ಕೊಳ್ಬೇಕಾಗಿದೆ. ನಾವೆಷ್ಟೋ ಜನ ಇದನ್ನ ನಾವು ತಿಳ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಆಶೀರ್ವಾದ ಬೇಕು, ನನಗೆ ದೇವರ ಬಲ ಬೇಕು, ನನಗೆ ದೇವರ ಶಕ್ತಿ ನನಗೆ ಬೇಕಾದ್ರೆ ನಾನೇನ್ ಮಾಡ್ಬೇಕೀಗ, ಆರಾಧನೆಯಲ್ಲಿ ಬಂದು ಕುಳಿತುಕೊಂಡು ದೇವರ ವಾಕ್ಯಗಳನ್ನ ಇವತ್ತಿನಲ್ಲಿ ನಾನು ಮತ್ತು ನೀವೇನ್ ಮಾಡ್ಬೇಕಾಗಿದೆ, ಕೇಳಿಸಿಕೊಳ್ಳಬೇಕಾಗಿದೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ನನ್ನನ್ನ ನಿಮ್ಮನ್ನ ಸೃಷ್ಟಿ ಮಾಡಿದ್ರು. ಆದಾಮನನ್ನ ಸೃಷ್ಟಿ ಮಾಡಿ ಏನ್ ಮಾಡಿದ್ರು, ಏದನ್ ತೋಟದಲ್ಲಿ ಇಟ್ಟಾಗ ನೀವೇನ್ ಮಾಡ್ರಿ, ಇದನ್ನೆಲ್ಲವನ್ನ ನಿಮಗೋಸ್ಕರ ಕೊಟ್ಟಿದ್ದೇನೆ, ನೀವು ಇದನ್ನೇನ್ ಮಾಡ್ರಿ, ಉಪಯೋಗಿಸಿಕೊಳ್ರಿ ಮತ್ತು ಆರಾಧನೆಯನ್ನ ಮಾಡ್ರಿ. ನನ್ನನ್ನ ಮತ್ತೆ ನಿಮ್ಮನ್ನು ಕರೆದಿದ್ದಾನೆ. ಇವತ್ತಿಂದಲೇ ಯೇಸು ಸ್ವಾಮಿಯ ಮಾತಿಗೆ ನಾವೆಷ್ಟು ಜನ ಬೆಲೆ ಕೊಟ್ಟಿದ್ದೇವೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಇನ್ನು ಕೀರ್ತನೆಗಾರಂತ ದಾವಿದನು ಹೇಳುವನಾಗಿದ್ದಾನೆ. 95ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವಂತದ್ದಾಗಿದೆ, ಆತನು ನಮ್ಮ ದೇವರು. ಪ್ರಿಯರೇ, ಆತನು ನನ್ನ ದೇವರು, ನಮ್ಮ ದೇವರು. ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ನೋಡ್ರಿ,
ಆತನ ಪ್ರಜೆಗಳಾಗಿದ್ದೇವೆ, ಆತನ ಹಿಂಡಾಗಿದ್ದೇವೆ, ಆತನ ಕೈಗಳಿಗಿರುವಂತಹ ಹಿಂಡು ನಾವಾಗಿದ್ದೇವೆ. ಅದಕ್ಕಾಗಿ ಬನ್ರಿ, ಆರಾಧಿಸ್ರಿ, ದೇವರ ವಾಕ್ಯಗಳನ್ನು ಕೇಳ್ರಿ. ಅನೇಕರಿಗೆ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ, ನಾನು ಬೋಧಕನಾಗಿ ಕೆಲಸ ಮಾಡುವಂತಹ ಸಮಯದಲ್ಲಿ ನಾನು ಅನೇಕ ಭಕ್ತಾದಿಗಳನ್ನ ನೋಡಿದ್ದೇನೆ. ಅನೇಕರು ಪರಿಶುದ್ಧತೆಯಿಂದ, ಸಂತೋಷದಿಂದ ಬರೋರಾಗಿದ್ದಾರೆ. ಇನ್ನು ಕೆಲವರು ಏನಂತಂದ್ರೆ, ಏನೋಪ್ಪ ಒಂದು ವೇಳೆ ನಾನು ಹೋಗ್ಲಿಲ್ಲ ಅಂತಂದ್ರೆ ಆರಾಧನೆಗೆ, ನಮ್ಮ ಬೋಧಕರು ತಿರುಗ ಬಂದು ನನ್ನ ಏನ್ ಮಾಡ್ತಾರೆ, ಕೇಳ್ತಾರೆ, ಯಾಕಪ್ಪ ನೀನ್ ಬಂದಿಲ್ಲ? ಆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಕೆಲವರು ಬರೋರಾಗಿದ್ದೇವೆ. ಆದರೆ ಪ್ರಿಯರೇ, ಇವತ್ತಂದಲ್ಲಿ ಸ್ವಾಮಿ ಆತನು ನಮ್ಮ ದೇವರಾಗಿದ್ದಾನೆ, ನನ್ನ ದೇವರು, ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನಾನೇನ್ ಮಾಡ್ಬೇಕು? ಆತನನ್ನ ಖಂಡಿತವಾಗಿ ಆರಾಧನೆ ಮಾಡಬೇಕು. ಆತನ ಆರಾಧನೆಯಲ್ಲಿ ನಾವು ಕೂತ್ಕೊಳ್ಬೇಕಾಗಿದೆ, ದೇವರ ವಾಕ್ಯಗಳನ್ನು ಕೇಳಬೇಕಾಗಿದೆ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ನಮ್ಮ ದೇವರು, ನನ್ನ ದೇವರು, ಇವತ್ತಂದಲ್ಲಿ ಹೇಳ್ಬೇಕಾಗಿದೆ, ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ, ನನ್ನ ದೇವರು ಯೇಸು ಸ್ವಾಮಿ, ನನ್ನ ದೇವರು. ಅವರು ನಾನು ಖಂಡಿತವಾಗಿ ಇವತ್ತಲ್ಲಿ ಆರಾಧನೆಗೆ ನಾನು ಹೋಗ್ತೀನಿ, ಆತನ ಆರಾಧನೆಯಲ್ಲಿ ಪಾಲ್ಗೊಳ್ತೇನೆ, ಆತನ ವಾಕ್ಯಗಳನ್ನು ನಾನು ಕೇಳುತ್ತೇನೆ ಅನ್ನುವಂಥದ್ದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರಬೇಕಾಗಿದೆ. ಪ್ರಿಯರೇ, ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ವಾಕ್ಯಗಳನ್ನು ನಾವು ಓದಬೇಕು, ವಾಕ್ಯಗಳನ್ನ ತಿಳಿದುಕೊಳ್ಬೇಕು. ಆವಾಗ ತಾನೇ ನನಗೆ ಗೊತ್ತಾಗುತ್ತೆ, ಹೌದು ಏನಾಗಿದೆ, ದೇವರ ಆರಾಧನೆ. ಐ ಮಸ್ಟ್ ಗೋ ಟು ಚರ್ಚ್ ಅಂಡ್ ವರ್ಷಿಪ್ ದ ಲಾರ್ಡ್. ಹೌ ಮೆನಿ ಆರ್ thinking that yes, I must go and worship the Lord and I must get a blessing from the Lord. ದೇವರ ಆಶೀರ್ವಾದ ನನಗೆ ಬೇಕು, ದೇವರ ಆಶೀರ್ವಾದ ಇಲ್ಲದೆ ನಾನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ತಿಳಿದುಕೊಂಡಾಗ ನಾವೇನ್ ಮಾಡ್ತೇವೆ, ಬರುವರಾಗಿದ್ದೇವೆ. ಅದೇ ಕೀರ್ತನೆಗಾರಂತ ದಾವೀದನು ಹೇಳುವನಾಗಿದ್ದಾನೆ, 100ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದ್ತೇವೆ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಏನಪ್ಪ ಇದು? ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ನಮಗೆ ಸಂತೋಷ ಇದೆಯಾ? ಇವತ್ತಿಲ್ಲಿ ಬಂದು ಸೇರಿದ್ದೇನೆ, ನನಗೆ ಸಂತೋಷವಾಗಿದೆಯಾ? ಉತ್ಸಾಹ ಧ್ವನಿ ಮಾಡುತ್ತಾ ಉತ್ಸಾಹದಿಂದ ಆತನ ಸನ್ನಿಧಿಗೆ ಬನ್ರಿ, ಸಂತೋಷದಿಂದ ಬನ್ರಿ, ಉತ್ಸಾಹದಿಂದ ಬನ್ರಿ. ಯಾವುದಕ್ಕೆ? ಆತನ ಸನ್ನಿಧಿಗೆ ಬನ್ರಿ. ಪ್ರಿಯರೇ, ಇವತ್ತಿನಲ್ಲಿ ನಾವು ಸಂತೋಷವಾಗಿದ್ದೇವಾ? ನನ್ನಲ್ಲಿ ಉತ್ಸಾಹ ಇದೆಯಾ? ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ನನಗೆ ಉತ್ಸಾಹ ಇದೆಯಾ? ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ನಾನು ಸಂತೋಷವಾಗಿದ್ದೇನಾ? ಇದನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ಹೇಳುವಂತದ್ದಾಗಿದೆ, ಯೆಹೋವನನ್ನ ಸಂತೋಷದಿಂದ ಸೇವಿಸಿರಿ, ಆರಾಧನೆ ಮಾಡ್ರಿ, ಆತನ ಬಳಿಗೆ ಬನ್ರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ರಿ. ನಾವು ಸಭೆಯಲ್ಲಿ ಬಂದು ಕುಳಿತುಕೊಂಡು ರಾಗವನ್ನು ಹಾಡುವಾಗ ಕೆಲವರು ರಾಗ ಹಾಡ್ತೇವೆ, ಕೆಲವರು ಹಾಡೋದಿಲ್ಲ. ಹಾಡ್ತಾರೆ ಬಿಡ್ರಿ, ಅವರು ನಮ್ಗೆ ಯಾಕೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಇರುವಂತದ್ದಾಗಿದೆ. ಯಾಕೆ ಉತ್ಸಾಹದಿಂದ ಇರಬೇಕು? ಸ್ವಾಮಿ ನನಗೆ ಆಶೀರ್ವಾದ ಮಾಡಿಲ್ವಾ? ಸ್ವಾಮಿ ನನಗೆ ಬೇಕಾದಂಥದ್ದೆಲ್ಲವನ್ನು ಕೊಡ್ಲಿಲ್ವಾ? ಕೊಟ್ಟಿದ್ದಾರಾ? ಇದನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವು ಸಂತೋಷದಿಂದ, ಉತ್ಸಾಹದಿಂದ ಎಲ್ಲಿ ಬರ್ತೇವೆ? ಸಭೆಗೆ ಬರ್ತೇವೆ. ಸಂತೋಷ ಬರ್ಬೇಕು ನನ್ನಲ್ಲಿ, ಆನಂದ ನನ್ನಲ್ಲಿ ಇರ್ಬೇಕು. ನಾನು ಎಷ್ಟೋ ಸಾರಿ ಸಭೆಯಲ್ಲಿ ಹೇಳಿದ್ದೇನೆ ಅಂದರೆ, ಒಂದು ಕುಳಿತುಕೊಂಡಾಗ ಅವರ ಮುಖದಲ್ಲಿ, ಸಭಿಕರ ಮುಖದಲ್ಲಿ ಕಳೆ ಅನ್ನೋದು ಇರುವುದೇ ಇಲ್ಲ. ಏನೋ ಒಂದು ಭಾರ ಹೊತ್ಕೊಂಡು ಬಂದು ಕೂತ್ಕೊಂಡಿರ್ತೇವೆ. ನಾನು ದೇವರ ಬಳಿಗೆ ಬಂದಿದ್ದೇನೆ, ನನ್ನ ಭಾರ ಏನಿದೆ, ನನ್ನ ಕಷ್ಟ ಏನಿದೆ, ನನ್ನ ಕಾಯಿಲೆ ಏನಿದೆ, ಅದನ್ನು ದೇವರ ಮುಂದೆ ಹೇಳಿಕೊಂಡು, ಸ್ವಾಮಿ ನಾನು ಇಂಥ ಕಷ್ಟದಲ್ಲಿದ್ದೇನೆ, ಇಂಥ ತೊಂದರೆಯಲ್ಲಿದ್ದೇನೆ, ಇದನ್ನ ನನ್ನಿಂದ ತೆಗೆದು ಹಾಕು ಅಂತೇಳಿ ಸ್ವಾಮಿಯಲ್ಲಿ ನಾನು ಕೇಳಿಕೊಂಡಾಗ ಮತ್ತು ನೀವು ಕೇಳಿಕೊಂಡಾಗ ಖಂಡಿತವಾಗಿ ನಮಗೆ ಬೇಕಾದಂಥದ್ದನ್ನ ದೇವರು ಖಂಡಿತವಾಗಿ ಕೊಡುವರಾಗಿದ್ದಾರೆ. ಎಷ್ಟೋ ರೋಗಿಗಳನ್ನ ಸ್ವಾಮಿ ವಾಸಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಆತನಲ್ಲಿ ಇರುವಾಗ ಮಾಡಿದರು. ಇವಾಗ ಕೂಡ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಸ್ವಾಮಿ ಏನ್ ಮಾಡುವರಾಗಿದ್ದಾರೆ? ಸದುತ್ತರವನ್ನು ಕೊಡುವರಾಗಿದ್ದಾರೆ. ಪ್ರಿಯರೇ, ಇದನ್ನು ನಾವೆಷ್ಟು ಜನ ತಿಳ್ಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ? ಖಂಡಿತವಾಗಿ ನಾವೆಲ್ಲಿ ಬರೋಣ? ದೇವರ ಆಲಯಕ್ಕೆ ಉತ್ಸಾಹದಿಂದ ಬರೋಣ, ಆಮೇಲೆ ಸಂತೋಷದಿಂದ ಬರೋಣ. ಖಂಡಿತವಾಗಿ ಇನ್ನೂ ಸಂತೋಷ, ಇನ್ನೂ ಉತ್ಸಾಹ ನಮ್ಮಲ್ಲಿ ಹೆಚ್ಚಾಗುವಂತದ್ದಾಗಿದೆ ಅನ್ನುವುದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಆಮೇಲೆ
ಇನ್ನೂ ಕೀರ್ತನೆಗಾರಂತ ದಾವೀದನು ಹೇಳುವನಾಗಿದ್ದಾನೆ. 96ನೇ ಕೀರ್ತನೆ 6ನೇ ವಚನದಲ್ಲಿ, ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನೋಡ್ರಿ, ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ನನಗೆ ಮಹಿಮೆ, ಆತನ ಸನ್ನಿಧಿಯಲ್ಲಿ ಬಂದಾಗ ನನಗೆ ಮಹಿಮೆ ಸಿಗುವಂತದಾಗಿದೆ. ದೇವರ ಮಹಿಮೆ, ಮಾನ ಮರ್ಯಾದೆ ಎಲ್ಲವೂ ಸಿಗುವಂತದಾಗಿದೆ. ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನೋಡಿ, ಕೆಲವ್ರು ಏನ್ರಿ ನಮ್ಮ ಸಭೆಯಲ್ಲಿ ಒಂದು ಯೇಸು ಸ್ವಾಮಿ ಫೋಟೋ ಕೂಡ ಹಾಕಿಲ್ಲಲ್ರಿ ಅಂತ ಹೇಳ್ತೇವೆ ನಾವು. ಅನೇಕರು ಹೇಳಿದ್ದಾರೆ, ಹೇಳೋರಾಗಿದ್ದಾರೆ. ನನಗೆ ಫೋಟೋ ಬೇಕಾಗಿಲ್ಲ, ಯೇಸು ಸ್ವಾಮಿಯನ್ನ ಖಂಡಿತವಾಗಿ ನಾನೇನ್ ಮಾಡಿ ತಿಳಿದುಕೊಂಡಿದ್ದೇನೆ. ಖಂಡಿತವಾಗಿ ಸ್ವಾಮಿ ಇದ್ದಾರೆ, ಈ ಸಭೆಯಲ್ಲಿ ಇದ್ದಾರೆ, ಈ ಚರ್ಚ್ನಲ್ಲಿ ಇದ್ದಾರೆ, ಈ ಆಲಯದಲ್ಲಿ ದೇವರಿದ್ದಾರೆ ಅನ್ನುವುದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬಂದಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆ ಸಂತೋಷವನ್ನ, ಆ ಆನಂದವನ್ನ ನಾವೇನ್ ಮಾಡೋರಾಗಿದ್ದೇವೆ, ಅಲ್ಲಿ ಪಡೆದುಕೊಳ್ಳೋರಾಗಿದ್ದೇವೆ. ಆ ಸೌಂದರ್ಯವನ್ನ, ಆ ಪವಿತ್ರತೆಯನ್ನ ನಾವು ಕಾಪಾಡ್ಕೊಳ್ತೀವಿ. ಅನೇಕರು ಸಭಿಕರು ಏನ್ ಮಾಡ್ತಾರೆ, ಬಂದು ಗುಂದ್ಗಡೆ ಕೂತ್ಕೊಂಡು ಮಾತಾಡುವರಾಗಿದ್ದಾರೆ. ಯಾವುದಕ್ಕೋಸ್ಕರ ಬರ್ತಾ ಇದೆ? ಪವಿತ್ರ ಆಲಯದಲ್ಲಿ ಬಂದು ಕುಳಿತುಕೊಂಡಾಗ ಪವಿತ್ರತೆಯನ್ನ ಕಾಪಾಡಿಕೊಳ್ಬೇಕಾಗಿದೆ, ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕಾಗಿದೆ. ಇದನ್ನ ನಾವು ಕಾಪಾಡಿಕೊಂಡಾಗ ನನಗೇನಾಗಿದೆ, ಹೌದು ನಾನು ಸಭೆಗೆ ಬಂದದ್ದು ಅಥವಾ ಆಲಯಕ್ಕೆ ಬಂದದ್ದು ಸಾರ್ಥಕವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಆಲಯ ಏನಾಗಿದೆ, ಪವಿತ್ರವಾಗಿದೆ. ಆ ಪವಿತ್ರ ಆಲಯದಲ್ಲಿ ನಾನು ಕೂತ್ಕೊಂಡಿರುವಾಗ ಆ ಪವಿತ್ರತೆಯನ್ನು ನಾನು ಕಾಪಾಡಿಕೊಳ್ಬೇಕಾಗಿದೆ. ಮಾತಾಡಬಾರದವು, ಹಿಂದೆ ಮುಂದೆ ನೋಡ್ಬೇಕಾಗಿಲ್ಲ. ನನ್ನ ಒಂದು ಆಲೋಚನೆ ಎಲ್ಲಿ ಇರ್ಬೇಕಂತ ಹೇಳಿದ್ರೆ, ದೇವರ ವಾಕ್ಯದ ಕಡೆಗೆ ಇರಬೇಕಾಗಿದೆ. ದೇವರ ವಾಕ್ಯಗಳನ್ನ ನಾನು ಕೇಳಲಿಕ್ಕೆ ಬಂದಿದ್ದೇನೆ. ದೇವರ ವಾಕ್ಯವನ್ನ ಹೇಳುವಂತಹ ಸಮಯದಲ್ಲಿ ನಾವು ಅನೇಕರು ಯೋಚನೆ ಮಾಡುವರಾಗಿದ್ದೇವೆ, ಹೇಳುವರಾಗಿದ್ದೇವೆ. ಇವರ ಬೇಕಾಗಿಲ್ಲ, ಅವರೇನು ತಮ್ಮ ಸ್ವಂತ ವಾಕ್ಯಗಳನ್ನು ಹೇಳ್ತಾ ಇಲ್ಲ ಪ್ರಿಯರೇ. ಅವ್ರೇನ್ ಮಾಡೋರಾಗಿದ್ದಾರೆ, ಸತ್ಯ ವೇದದಲ್ಲಿ ಇರತಕ್ಕಂತ ವಾಕ್ಯಗಳನ್ನೇ ತಿಳಿಸುವರಾಗಿದ್ದಾರೆ ಹೊರತು ತಮ್ಮ ಸ್ವಂತ ವಾಕ್ಯಗಳನ್ನು ಅವ್ರು ಹೇಳುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾರೇ ಇರಲಿ, ದೇವರ ವಾಕ್ಯವನ್ನು ಸಾರುತ್ತಿರುವಂತಹ ಸಮಯದಲ್ಲಿ ಆ ವಾಕ್ಯಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಕೇಳಿಕೊಳ್ಬೇಕಾಗಿದೆ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಪವಿತ್ರತೆಯನ್ನ ದೇವಾಲಯದಲ್ಲಿ ನಾವು ಕಾಪಾಡಿಕೊಳ್ಬೇಕಾಗಿದೆ. ಇದು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಈ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತಿನಲ್ಲಿ ಆ ಪವಿತ್ರತೆಯನ್ನ, ಆ ಬಲ ಸೌಂದರ್ಯವನ್ನ ಇವತ್ತಿನಲ್ಲಿ ನಾವು ಸಭೆಯಲ್ಲಿ ಕಾಣುವರಾಗಿದ್ದೇವೆ. ಆಮೇಲೆ ಇನ್ನು 96ನೇ ಕೀರ್ತನೆ 8ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸಿರಿ. ಯೋಗ್ಯರಾಗಿ ಬನ್ರಿ, ಘನತೆಯನ್ನ ಸಲ್ಲಿಸಿರಿ. ನನ್ನಲ್ಲಿ ಏನಾದರೂ ತಪ್ಪುಗಳು ಪಾಪಗಳು ಇದ್ದಂತ ಪಕ್ಷದಲ್ಲಿ ಸ್ವಾಮಿ ಮುಂದೆ ಹೇಳಿ, ಸ್ವಾಮಿ ನನ್ನಲ್ಲಿರ್ತಕ್ಕಂಥ ಪಾಪದಿಂದ, ನನ್ನಲ್ಲಿರ್ತಕ್ಕಂಥ ತಪ್ಪುಗಳಿಂದ ನನಗೆ ಬಿಡುಗಡೆ ಕೊಡು ಸ್ವಾಮಿ ಅಂತ ಕೇಳಬೇಕಾಗಿದೆ. ಆಮೇಲೆ ಸಭೆಗೆ ಬರುವಾಗ ಕಾಣಿಕೆಯೊಡನೆ ಆತನ ಅಂಗಳಕ್ಕೆ ಬನ್ನಿರಿ. ಕಾಣಿಕೆಯೊಡನೆ ಆತನ ಅಂಗಳಿಗೆ ಬನ್ನಿರಿ. ಇದು ಬಹಳ ಪ್ರಾಮುಖ್ಯ. ಅನೇಕರು ಏನಪ್ಪಾ ಇಲ್ಲಿ ಇವ್ರು ಯಾವಾಗಲೂ ಕಾಣಿಕೆ ತಂದ್ರಿ, ಕಾಣಿಕೆ ಕೊಡ್ರಿ, ಕಾಣಿಕೆ ಕೊಡ್ರಿ, ಕಾಣಿಕೆ ಕೊಡ್ರಿ ಅಂತ ಹೇಳುವಾಗ ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇವತ್ತಿನಲ್ಲಿ ನಾನು ಯಾಕೆ ತಿಳಿದುಕೊಂಡಿಲ್ಲ, ಯಾಕೆ ನಾನು ಅರ್ಥ ಮಾಡ್ಕೊಂಡಿಲ್ಲ? ನಾನು ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ, ಕಾಣಿಕೆಯೊಡನೆ ಆತನ ಅಂಗಳಕ್ಕೆ ಬನ್ನಿರಿ. ದೇವಾಲಯಕ್ಕೆ ಬರುವಾಗ ಕಾಣಿಕೆಯನ್ನು ತೆಗೆದುಕೊಂಡು ಬನ್ನಿರಿ. ಒಂದು ವೇಳೆ ನನ್ನಲ್ಲಿ ಏನಿಲ್ಲ, ಯಾವ ಸಂಪಾದನೆ ಇಲ್ಲ ಅಂತಹ ಸಮಯದಲ್ಲಿ ನನ್ನನ್ನೇ ನಾನು ಏನ್ ಮಾಡ್ಬೇಕಾಗಿದೆ, ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿಕೊಡ್ಬೇಕಾಗಿದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇವತ್ತಿನಲ್ಲಿ ಎಷ್ಟು ಜನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಹೌದಪ್ಪ ನನ್ನಲ್ಲಿ ಇವತ್ತು ಕಾಣಿಕೆ ಕೊಡ್ಲಿಕ್ಕೆ ಏನಿಲ್ಲ, ನಾನಿವತ್ತು ಹೋಗೋದು ಬೇಕಾಗಿಲ್ಲ ಅನ್ನುವಂತ ಆಲೋಚನೆ ಕೂಡ ನಾವು ಮಾಡೋರಾಗಿದ್ದೇವೆ. ಆದರೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ, ಕಾಣಿಕೆ ಇದೆಯಾ ತೆಗೆದುಕೊಂಡ್ ಬನ್ರಿ, ಇಲ್ಲವಾ ನಿಮ್ಮನ್ನೇ ಕಾಣಿಕೆಯಾಗಿ ದೇವರಿಗೆ ಅರ್ಪಿಸ್ರಿ ಅಂತೇಳಿ ಸ್ವಾಮಿ ಹೇಳುವರಾಗಿದ್ದ. ಪ್ರಿಯರೇ, ಎಂತ ಸುಂದರವಾದಂತ ವಾಕ್ಯಗಳನ್ನ ನಾವು ನೋಡೋರಾಗಿದ್ದೇವೆ. ಕಾಣಿಕೆಯೊಡನೆ ಬನ್ನಿರಿ, ಕಾಣಿಕೆ ತೆಗೆದುಕೊಂಡು ಬನ್ನಿರಿ. ದೇವರಿಗೆ ಸೇವೆ ಮಾಡ್ಲಿಕ್ಕೆ ಕಾಣಿಕೆ ಬೇಕಾಗಿದೆ. ಅನೇಕರು ಇವತ್ತಿನಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಏನಾಗಿದೆ ಅಂತಂದ್ರೆ ಹಣದ ತೊಂದರೆ ಇದೆ. ಅದಕ್ಕಾಗಿ
ಅದನ್ನ ನಾವು ಕೊಟ್ಟಾಗ ಇನ್ನು ಅನೇಕ ಮಕ್ಕಳನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ದೇವರ ಕಡೆಗೆ ಕರೆದುಕೊಂಡು ಬರಲಿಕ್ಕೆ ಈ ಹಣವು ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಸಭೆಗೆ ಬರುವಾಗ ನಾವೆಲ್ಲರೂ ಏನ್ ಮಾಡೋಣ, ಕಾಣಿಕೆಯೊಡನ ಆತನ ಅಂಗಳಕ್ಕೆ ನಾವು ಬರೋಣ. ಇನ್ನು 1ನೇ ಪೂರ್ವ ಕಾಲ ವೃತ್ತ ಅಂತ 16ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ವಾಮಿ ಈ ರೀತಿ ಹೇಳುವರು, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸಿರಿ. ನೋಡಿ, ತಿರ್ಗಾ ಇಲ್ಲಿ ಹೇಳುವಂತದ್ದಾಗಿದೆ, ಯೆಹೋವನ ನಾಮಕ್ಕೆ ಯೋಗ್ಯವಾದಂತಹ ಘನವನ್ನ ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಅಲ್ಲಿ ಕೂಡ ಕಾಣಿಕೆ ಸಹಿತವಾಗಿ ಆತನ ಆಲಯಕ್ಕೆ ಬನ್ನಿರಿ. ಪರಿಶುದ್ಧತೆ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಪರಿಶುದ್ಧತೆಯಿಂದ ಏನ್ ಮಾಡ್ರಿ, ದೇವರಿಗೆ ನಮಸ್ಕಾರ ಮಾಡ್ರಿ. ನಾವ್ ಯಾವಾಗ್ಲೂ ಏನ್ ಮಾಡ್ತೇವೆ, ಇನ್ನೊಬ್ಬರು ನೋಡಿದ ತಕ್ಷಣ ಏನ್ ಹೇಳ್ತೇವೆ ಅಂತಂದ್ರೆ, ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೇವೆ. ಇಲ್ಲಿ ಕೂಡ ಹೇಳುವಂತದ್ದಾಗಿದೆ, ನಾವು ದೇವರ ಆರಾಧನೆಗೆ ಬಂದಾಗ ದೇವರ ನಾಮಕ್ಕೆ ಸ್ತೋತ್ರ, ದೇವರ ನಿನಗೆ ಸ್ತೋತ್ರ, ನನ್ನನ್ನ ಇಲ್ಲಿವರೆಗೆ ನೀನು ಕರೆದುಕೊಂಡು ಬಂದಿದ್ಯಾ, ಈ ಬೆಳಗಿನ ಜಾವದಲ್ಲಿ ನನ್ನನ್ನು ಏನ್ ಮಾಡಿದ್ಯ, ಎಚ್ಚರಗೊಳಿಸಿ ಈ ಕೂಟದಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯವನ್ನ ನನಗೆ ಕೊಟ್ಟಿದ್ದಿ ಸ್ವಾಮಿ, ನನಗೆ ಸ್ತೋತ್ರ. ನಾವು ಜನ ಹೇಳುವವರಾಗಿದ್ದೇವೆ, ಹೇಳ್ಬೇಕಾಗಿದೆ. ಸ್ವಾಮಿಲಿ ಹೇಳುವನಾಗಿದ್ದೇನೆ, ಸ್ತೋತ್ರ ಅಂತ ಹೇಳ್ರಿ, ನಮಸ್ಕಾರ ಅಂತ ಹೇಳ್ರಿ, ದೇವರ ನಿನಗೆ ವಂದನೆಗಳು, ದೇವರ ನಿನಗೆ ಸ್ತೋತ್ರ ಅಂತ ಹೇಳ್ಬೇಕಾಗಿದೆ ಅಂತ ಹೇಳಿ ತಿಳಿಸುವಂತದ್ದಾಗಿದೆ. ನಾವು ಜನ ಇದನ್ನ ತಿಳ್ಕೊಂಡಿದ್ದೇವೆ. ಯೆಹೋವನ ನಾಮಕ್ಕೆ ಯೋಗ್ಯವಾದಂತಹ ಘನವನ್ನ ಸಲ್ಲಿಸಿರಿ. ದೇವರ ಆಲಯಕ್ಕೆ ಬಂದಾಗ ಆ ಘನತೆಯನ್ನು ನಾವೇನ್ ನೋಡ್ಬೇಕಾಗಿದೆ, ಸಲ್ಲಿಸಬೇಕಾಗಿದೆ. ಇವತ್ತಿನಲ್ಲಿ ನಾನು ಮತ್ತು ನೀವು ಈ ವಾಕ್ಯಗಳನ್ನ ಓದಿದಾಗ, ಈ ವಾಕ್ಯಗಳನ್ನ ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಇದನ್ನ ಮಾಡುವವರಾಗಿದ್ದೇವೆ. ಇನ್ನು ಕೀರ್ತನೆಗಾರಂತ 96ನೇ ಅಧ್ಯಾಯ 9ನೇ ವಚನದಲ್ಲಿ ನಮಗೆ ಹೇಳುವಂತದೆ, ಪರಿಶುದ್ಧತೆವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ನೋಡ್ರಿ, ಪರಿಶುದ್ಧತೆವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲಾ ಭೂ ನಿವಾಸಿಗಳೇ ಆತನ ಮುಂದೆ ನಡುಗಿರಿ. ನಾವೆಷ್ಟು ಜನ ನಡುಗುವರಾಗಿದ್ದೇವೆ, ಭಯಪಡುವರಾಗಿದ್ದೇವೆ. ದೇವರ ಆಲಯದಲ್ಲಿ ಬಂದು ಕೂತ್ಕೊಂಡಾಗ ನಮ್ಮಲ್ಲಿ ಭಯ ಇರಬೇಕು. ಏನ್ ಭಯ? ಇಲ್ಲಿ ನಾನು ಬಂದು ಕುಳಿತಿದ್ದೇನೆ, ಇದು ಪರಿಶುದ್ಧವಾದಂತಹ ಸ್ಥಳ, ಇಲ್ಲಿ ದೇವರಿದ್ದಾರೆ, ಅದಕ್ಕಾಗಿ ನಾನು ಏನ್ ಮಾಡ್ಬೇಕಾಗಿದೆ, ಭಯ ಪಡಬೇಕಾಗಿದೆ, ನಡುಗಬೇಕಾಗಿದೆ. ದೇವರ ಮುಂದೆ ನಾನು ಕೂತ್ಕೊಂಡಿದ್ದೇನೆ, ದೇವರ ಆಲಯದಲ್ಲಿ ನಾನು ಕೂತ್ಕೊಂಡಿದ್ದೇನೆ, ಆ ಭಯ ನನ್ನಲ್ಲಿ ಇರ್ಬೇಕು. ಆ ಭಯ ಇದ್ದಂತ ಪಕ್ಷದಲ್ಲಿ ನಾನು ಸಭೆಯಲ್ಲಿ ಮಾತಾಡುವುದಿಲ್ಲ, ಬೇರೆ ಏನೋ ಮಾಡುವುದಿಲ್ಲ, ನಿದ್ರೆ ಮಾಡುವುದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಎಲ್ಲಾ ಭೂ ನಿವಾಸಿಗಳೇ ಆತನ ಮುಂದೆ ನಡುಗಿರಿ. ಸೃಷ್ಟಿ ಮಾಡಿದಂತ ದೇವರ ಮುಂದೆ ನಾವು ಏನ್ ಮಾಡ್ಬೇಕಾಗಿದೆ, ನಡುಗಬೇಕಾಗಿದೆ, ಭಯಪಡಬೇಕಾಗಿದೆ. ಹೌದು ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಇಲ್ಲಿದೆ, ಇಲ್ಲಿ ಬಂದು ಸೇರಿರ್ತಕ್ಕಂಥ ಈ ಕೂಟದಲ್ಲಿ ನಿನ್ನ ಪ್ರಸನ್ನತೆ ಇದೆ. ಆ ಪ್ರಸನ್ನತೆಯಲ್ಲಿ ಇರುವಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ದೇವರಿಗೆ ಭಯಪಟ್ಟು ನಡುಗಬೇಕಾಗಿದೆ. ನಾವು ಮಾಡ್ತಿದ್ದೇವಾ? ನಾವಿದನ್ನು ತಿಳ್ಕೊಂಡಿದ್ದೇವಾ? ಇದನ್ನು ತಿಳ್ಕೊಂಡಂತ ಪಕ್ಷದಲ್ಲಿ ಸಭೆಯಲ್ಲಿ ಬಂದಂತ ಸಮಯದಲ್ಲಿ ಗಂಭೀರವಾಗಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಕೇಳಿ ಸಂತೋಷದಿಂದ ನಾವು ಹೋಗುವರಾಗಿದ್ದೇವೆ. ಯಾಕಂತ ಹೇಳಿದ್ರೆ ದೇವರು ನನ್ನನ್ನ ಮತ್ತೆ ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನನಗೆ ಬಲವನ್ನು ಕೊಟ್ಟಿದ್ದಾರೆ, ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ದೇವರಿಂದ ಬಂದಂತದ್ದಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ನಾವು ಇದನ್ನು ತಿಳ್ಕೊಳ್ಳದೆ ಹೋದಂತಹ ಪಕ್ಷದಲ್ಲಿ ನನ್ನಲ್ಲಿ ಆ ದೇವರ ಭಯ ಅನ್ನೋದು ಇಲ್ಲವೇ ಇಲ್ಲ. ದೇವರ ಭಯ ನಮ್ಮಲ್ಲಿ ಇಲ್ಲ. ನಾವೆಷ್ಟೋ ಸಾರಿ ನಾವು ನೋಡೋರಾಗಿದ್ದೀವಿ. ನೋಡ್ರಿ, ಎಷ್ಟು ಜನ ಇಲ್ಲಿ ಹಿಂದ್ಗಡೆ ಮಾತಾಡ್ತಾ ಇದ್ದಾರೆ ನೋಡ್ರಿ. ನಾನು ಸಭೆಯಲ್ಲಿ ಬೋಧಕನಾಗಿ ಕೆಲಸ ಮಾಡುವಂತ ಸಮಯದಲ್ಲಿ ಏನಾದ್ರೂ ಒಂದು ಸಭೆಯಲ್ಲಿ ಒಂದು 10 ನಿಮಿಷ, ಒಂದು 5 ನಿಮಿಷ ಹೆಚ್ಚಾಗಿ ಮಾತನಾಡಿದರೆ ಏನ್ ಮಾಡ್ತಾ ಇದ್ರು, ಒಬ್ಬೊಬ್ಬರಾಗಿ ಎದ್ದು ಹೋಗ್ತಾ ಇದ್ರು. ಪ್ರಿಯರೇ, ಈ ರೀತಿ ನಮ್ಮ ಜೀವನವಾಗಿದೆ. ದೇವರ ವಾಕ್ಯ ಕೇಳಲಿಕ್ಕೆ ನಮಗೇನಂತಂದ್ರೆ ಆಗ್ತಾ ಇಲ್ಲ, ಅದನ್ನ ತಿಳ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ದೇವರ ಒಂದು ಆರಾಧನೆಗೆ ನಾನು ಸಮಯವಿಲ್ಲ, ಕೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂತ ಜನಾಂಗಗಳು ಕೂಡ ಇವತ್ತಿನಲ್ಲಿ ಏನಾಗಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲಾ ಭೂ ನಿವಾಸಿಗಳೇ ಆತನ ಮುಂದೆ ಏನ್ ಮಾಡ್ರಿ, ನಡುಗಿರಿ.
ಭಯ ಪಡಿರಿ, ನನ್ನ ದೇವರಿದ್ದಾರೆ, ನನ್ನನ್ನು ದೇವರು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಭಯದಿಂದ ನಾನು ಕೂತ್ಕೊಳ್ಬೇಕಾಗಿದೆ, ದೇವರ ಆರಾಧನೆಯನ್ನು ನಾನು ಮಾಡಬೇಕಾಗಿದೆ ಅಂತ ಹೇಳಿ ನಾವು ನೋಡೋರಾಗಿದ್ದೇವೆ. ಇನ್ನು ಮುಂದೆ ಕೀರ್ತನೆಗಾರರಂತ ದಾವೀದನು 103ನೇ ಕೀರ್ತನೆ ನಮಗೆ ಹೇಳುವಂತದ್ದಾಗಿದೆ. 13ನೇ ವರ್ಷದಲ್ಲಿ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ತಂದೆ ಮಕ್ಕಳನ್ನ ಏನ್ ಮಾಡ್ತಾರೆ, ಕನಿಕರದಿಂದ ಒಳ್ಳೆಯ ರೀತಿಯಿಂದ ನೋಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ನಾವು ಕನಿಕರ ತೋರಿಸ್ತೇವೆ, ತಪ್ಪು ಮಾಡಿದಾಗ ಕನಿಕರೆಯನ್ನು ತೋರಿಸುವರಾಗಿದ್ದೇವೆ. ದೇವರ ವಿರುದ್ಧ ಹೋದಾಗ ಕೂಡ ನಾವು ಏನ್ ಮಾಡ್ತೇವೆ, ಕರುಣೆಯನ್ನು ತೋರಿಸಿ ಆ ಕರುಣೆಯಿಂದ ಅವನಿಗೆ ಏನ್ ಮಾಡ್ತೇವೆ, ತಿರುಗಿಸಿ ನೀನು ಈ ರೀತಿ ಮಾಡಬಾರ್ದಪ್ಪ, ಇದು ತಪ್ಪಾಗಿದೆ, ನೀನು ಒಳ್ಳೆ ರೀತಿಯಿಂದ ನಡೆದುಕೋ ಅಂತ ಹೇಳಿ ನಾವೇನ್ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಹೇಳುವರಾಗಿದ್ದೇವೆ. ಅದೇ ರೀತಿ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ದೇವರು ಏನ್ ಮಾಡ್ತಾರೆ, ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು, ಯಾರು ದೇವರಲ್ಲಿ ಭಯಭಕ್ತಿಯಿಂದ ಇರುತ್ತಾರೋ ಅವರನ್ನ ಸ್ವಾಮಿ ಏನ್ ಮಾಡ್ತಾರಂತೆ, ಕನಿಕರಿಸುತ್ತಾರೆ. ಒಂದು ವೇಳೆ ನನ್ನಲ್ಲಿ ಆ ಭಯಭಕ್ತಿ ಇಲ್ಲದೆ ಹೋದಂತ ಪಕ್ಷದಲ್ಲಿ ದೇವರ ಕರುಣೆ ನಮಗಿಲ್ಲ, ದೇವರ ಕರುಣೆ ನಮಗಿಲ್ಲ. ಆದ್ದರಿಂದ ಪ್ರಿಯ ಇವತ್ತಂದಲ್ಲಿ ಯೆಹೋವನು ನನ್ನನ್ನು ಏನ್ ಮಾಡದ, ಕರುಣೀಕರಿಸುವವನಾಗಿದ್ದಾನೆ, ನನ್ನನ್ನು ಪ್ರೀತಿ ಮಾಡುವವರಾಗಿದ್ದಾರೆ. ಆ ಪ್ರೀತಿಗೋಸ್ಕರ ಸ್ವಾಮಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಪರಲೋಕವನ್ನ ತ್ಯಜಿಸಿ ಈ ಲೋಕದಲ್ಲಿ ಬಂದು ನನಗೋಸ್ಕರ ಮತ್ತು ನಿಮಗೋಸ್ಕರ ಏನ್ ಮಾಡಿದ್ರು, ಪ್ರಾಣ ಕೊಟ್ರು. ಎಂತ ಪ್ರೀತಿ! ಅದಕ್ಕಾಗಿ ಹೇಳುವಂತದಾಗಿದೆ ಯೇಸು ಸ್ವಾಮಿ ಇವತ್ತಿನಲ್ಲಿ ನನಗೂ ಮತ್ತು ನಿಮಗೆ ತಿಳಿಸುವವರಾಗಿದ್ದಾರೆ. ಆಮೇಲೆ ಸ್ವಾಮಿ ಇನ್ನೂ ಹೇಳುವವರಾಗಿದ್ದಾರೆ, ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಬೇಕಾದಂತಹ ವಿಶ್ರಾಂತಿಯನ್ನು ನಾನೇನ್ ಮಾಡ್ತೇನೆ, ನಿಮಗೆ ಕೊಡ್ತೀನಿ. ಆ ಒಂದು ಆಶೀರ್ವಾದವನ್ನು ನಾನು ಪಡೆದುಕೊಳ್ಳಿಕ್ಕೆ ಬಂದಿದ್ದೇನೆ. ಕಷ್ಟದಿಂದ ಬಂದಿದ್ದೇನೆ, ದುಃಖದಿಂದ ಬಂದಿದ್ದೇನೆ, ಸಂತೋಷದಿಂದ ಬಂದಿದ್ದೇನೆ. ಎಲ್ಲವನ್ನು ನಾನು ಮುಂದೆ ದೇವರ ಮುಂದೆ ಹೇಳ್ಕೊಳ್ಬೇಕಾಗಿದೆ. ದೇವರು ಚೆನ್ನಾಗಿ ಗೊತ್ತಿದೆ ನನಗೇನ್ ಬೇಕು, ನನಗೇನ್ ಬೇಡ ಅನ್ನೋದು ಚೆನ್ನಾಗಿ ದೇವರಿಗೆ ಗೊತ್ತಿದೆ ಪ್ರಿಯರೇ. ಅದಕ್ಕಾಗಿ ಭಯಭಕ್ತಿಯಿಂದ ನಾವೇನ್ ಮಾಡೋಣ, ಬರೋಣ. ಭಯಭಕ್ತಿ ಇದ್ದಂತ ಪಕ್ಷದಲ್ಲಿ ಸ್ವಾಮಿ ನನ್ನನ್ನು ಏನ್ ಮಾಡೋರಾಗಿದ್ದಾರೆ, ಕನಿಕರಿಸುವವರಾಗಿದ್ದಾರೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವರ್ಷದಲ್ಲಿ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ಬರೆದಿದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ಬರೆದಿದೆ. ಕರ್ತನ ಹೆಸರಿನಲ್ಲಿ ನಾವು ಯಾರ್ಯಾರು ಜೀವಿಸ್ತಾ ಇದ್ದೇವೋ ಅದು ನಮ್ಮೆಲ್ಲರಿಗೆ ಏನಾಗಿದೆ, ರಕ್ಷಣೆ ಇದೆ. ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ, ದೇವರು ಹೇಳಿದಂತೆ ನಾವು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ನನಗೇನಾಗಿದೆ, ರಕ್ಷಣೆ ಇದೆ. ದೇವರ ಮಾರ್ಗದಲ್ಲಿ ನಡೆದಂತ ಪಕ್ಷದಲ್ಲಿ ನನಗೆ ರಕ್ಷಣೆ ಇದೆ. ರಕ್ಷಣೆ ಯಾವುದು? ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ರಕ್ಷಣೆ ನನಗೆ ಸ್ವಾಮಿ ಕೊಡುವರಾಗಿದ್ದಾರೆ. ಆ ಪರಲೋಕ ರಾಜ್ಯಕ್ಕೆ ನಾನು ಹೋಗ್ಬೇಕಾ? ಆ ಪರಲೋಕ ರಾಜ್ಯದಲ್ಲಿ ನಾನು ಯೇಸು ಸ್ವಾಮಿಯನ್ನ ಮುಖಾಮುಖಿಯಾಗಿ ನೋಡ್ಬೇಕಾ ಅನ್ನುವುದನ್ನು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ಏನಾಗಿದೆ, ರಕ್ಷಣೆ ಇದೆ ಪ್ರಿಯರೇ. ಆ ರಕ್ಷಣೆ ನನಗೆ ಬೇಕಾಗಿದೆ, ಆ ರಕ್ಷಣೆ ನಿಮಗೆ ಬೇಕಾಗಿದೆ. ದೇವರು ನನ್ನನ್ನ ಪ್ರೀತಿ ಮಾಡಿದ್ರು. ಅದಕ್ಕಾಗಿ ಸ್ವಾಮಿ ಹೇಳಿದ್ರು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ನಾವು ಎಷ್ಟೋ ಜನ ಏನ್ ಮಾಡ್ತೇವೆ, ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೇವೆ. ಸ್ವಾಮಿ ಅಂದ್ರೆ ಲೋಕದಲ್ಲಿ ಅಂತ ಹೇಳ್ಬಿಡ್ತಾರೆ. ಲೋಕದಲ್ಲೆಲ್ಲ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ. ಆ ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಆ ದೇವರ ಪ್ರೀತಿಯಲ್ಲಿ ನಾನೇನ್ ಮಾಡ್ತೇನೆ, ಜೀವಿಸನಾಗಿದ್ದೇನೆ. ಆಮೇಲೆ ಆ ದೇವರ ನಾಮವನ್ನು ಹೇಳಿಕೊಂಡು ನಾನೇನ್ ಮಾಡಿದ್ದೇನೆ, ರಕ್ಷಣೆಯಲ್ಲಿ ಭಾಗವಹಿಸುವನಾಗಿದ್ದೇನೆ. ನನಗೆ ರಕ್ಷಣೆ ಬೇಕು ಸ್ವಾಮಿ. ಈ ಲೋಕ ಏನಾಗಿದೆ ಅಂತಂದ್ರೆ ತಾತ್ಕಾಲಿಕವಾಗಿದೆ. ಈ ಲೋಕ ಏನಾಗಿದೆ, ತಾತ್ಕಾಲಿಕವಾಗಿದೆ ಪ್ರಿಯರೇ. ಅನೇಕ ಈಗಾಗಲೇ ನಾವು ನೋಡೋರಾಗಿದ್ದೆ, ಎಲ್ಲೆಲ್ಲಿ ಮಳೆ ಆಗಿಬಿಟ್ಟು ಅನೇಕ ಜನಗಳು ಇವತ್ತಿನಲ್ಲಿ ಏನಾಗ್ತಾ ಇದಾರೆ ಅಂತಾರೆ, ಸತ್ತೋಗ್ತಾ ಇದ್ದಾರೆ. ಇದನ್ನೆಲ್ಲ ತಿಳಿದುಕೊಂಡಾಗ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಏನಂತಂದ್ರೆ, ಯೇಸು ಸ್ವಾಮಿ ಬರುವುದು ಬಹಳ ಹತ್ತಿರವಾಗಿದೆ. ಅದಕ್ಕೋಸ್ಕರ ನಾನು ಮತ್ತು ನೀವೇನು ಮಾಡ್ಬೇಕಾಗಿದೆ, ಸಿದ್ಧರಾಗಬೇಕಾಗಿದೆ. ಇದನ್ನ ನಾವು ತಿಳ್ಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ದೇವರ ರೀತಿಯಲ್ಲಿ ನಾವು ನಡೆದುಕೊಳ್ಳುವವರಾಗಿದ್ದೇವೆ. ಆಮೇಲೆ ಕೀರ್ತನೆ 132:7 ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಬನ್ನಿರಿ, ಆತನ ಮಂದಿರಕ್ಕೆ ಹೋಗೋಣ.
ಆತನ ಪಾದ ಪೀಠದ ಮುಂದೆ ಅಡ್ಡ ಬೀಳೋಣ. ಕೆಲವ್ರು ಏನ್ ಮಾಡ್ತಾರೆ, ಸಭೆಗೆ ಬಂದ ತಕ್ಷಣ ಮುಂದ್ಗಡೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರೇ, ಅಡ್ಡ ಬೀಳ್ತಾ ಇದ್ದಾರೆ ಅಂತಂದ್ರೆ ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಅದಕ್ಕಾಗಿ ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಬನ್ರಿ, ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಣ. ಮೊಣಕಾಲೂರಿ, ಸ್ವಾಮಿ ನನ್ನನ್ನು ಕಾಪಾಡು. ಈ 6 ದಿನಗಳವರೆಗೆ ನಾನು ಏನೇನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಅದನ್ನೆಲ್ಲವನ್ನ ನನ್ನನ್ನು ತೆಗೆದು ಹಾಕಿ ನನಗೆ ಪರಿಶುದ್ಧತೆಯನ್ನು ಕೊಟ್ಟು ಸ್ವಾಮಿ, ಆ ಪರಿಶುದ್ಧತೆಯಲ್ಲಿ ಜೀವಿಸುವ ಹಾಗೆ ನನಗೆ ಸಹಾಯ ಮಾಡು ಅಂತೇಳಿ ಕೇಳ್ಕೊಳ್ಬೇಕಾಗಿ. ಕೊನೆಯದಾಗಿ ಕೀರ್ತನೆಗಳು 118 4ನೇ ವಚನದಲ್ಲಿ ನಾವು ಓದ್ತೇವೆ, ಯೆಹೋವನ ಭಕ್ತರು ಆತನ ಕೃಪೆ ಶಾಶ್ವತವೆಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಹೌದು, ಆತನ ಕೃಪೆಯಿಂದ ಇವತ್ತಂದಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವೆ. ಆತನ ಕೃಪೆ ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಖಂಡಿತ ನಾನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕೃಪೆಯೇ ನನಗೆ ಸಾಕು ಅಂತೇಳಿ ನಾವು ಹೇಳುವರಾಗಿದ್ದೇವೆ. ಯೇಸು ಸ್ವಾಮಿ ಕೃಪೆ ನನಗೆ ಬೇಕಾಗಿದೆ. ಆ ಕೃಪೆಯಲ್ಲಿ ನಾವು ಜೀವಿಸುವಾಗ, ಹೌದು ಸ್ವಾಮಿ, ಈ ಕೃಪೆ ಏನಾಗಿದೆ ಅಂತಂದ್ರೆ ಶಾಶ್ವತವಾಗಿದೆ. ಯೇಸು ಸ್ವಾಮಿಯ ಕೃಪೆ ಏನಾಗಿದೆ? ಶಾಶ್ವತವಾಗಿದೆ. ಇದನ್ನ ನಾವು ತಿಳ್ಕೊಂಡು, ಹೌದು ಸ್ವಾಮಿ ನನ್ನನ್ನು ಏನ್ ಮಾಡಿದರೆ ಕಾಪಾಡ್ತಾ ಇದ್ದಾರೆ, ಅದಕ್ಕಾಗಿ ನಾನು ಏನ್ ಬೇಕಾಗಿ ಆತನ ಕೃಪೆಗೆ ಸ್ತೋತ್ರ ಹೇಳ್ಬೇಕಾಗಿದೆ. ಸ್ವಾಮಿ, ನೀನು ಮಾಡಿದಂತ ಒಂದೊಂದು ಕಾರ್ಯಗಳಿಗೆ ನಾನು ಏನ್ ಮಾಡ್ತೇನೆ? ಸ್ತೋತ್ರ ಹೇಳುವನಾಗಿದ್ದೇನೆ. ನನಗೇನಂತಂದ್ರೆ ಆ ಶಾಶ್ವತವಾದಂತ ಕೃಪೆ ನನ್ನ ಜೊತೆಯಲ್ಲಿ ಇರುವುದರ ಮುಖಾಂತರ ನಾನೇನಾಗಿದ್ದೇನೆ? ಇನ್ನೂ ಜೀವಿಸುವನಾಗಿದ್ದೇನೆ. ಆದ್ದರಿಂದ ಪ್ರಿಯ ಸಭಿಕರೇ, ಪ್ರಿಯ ಬಂಧು ಬಾಂಧವರೇ, ಅಣ್ಣ ತಮ್ಮಂದಿರೇ, ಇವತ್ತೊಂದಲ್ಲಿ ನಾನು ತಿಳ್ಕೊಳ್ಬೇಕಾಗಿದೆ, ದೇವರ ಆರಾಧನೆಗೆ ಬರಬೇಕಾಗಿದೆ, ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕಾಗಿದೆ. ಇದನ್ನು ನಾವು ತಿಳಿದುಕೊಂಡಾಗ ನನಗೆ ಯಾರು ಹೇಳಬೇಕಾಗಿಲ್ಲ, ನನಗೆ ಯಾರೋ ಬೋಧಕರು ಬಂದ್ಬಿಟ್ಟು ಬನ್ರಿ ಸಭೆಗೆ ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ? ಪವಿತ್ರಾತ್ಮನು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಕೆಲಸ ಮಾಡಿದಾಗ ಇವತ್ತು ಸಬ್ಬತ್ತು ಪ್ರಾರಂಭವಾಗಿದೆ. ಇವತ್ತು ಏನಾಗಿದೆ ಅಂತಂದ್ರೆ 5 ಗಂಟೆಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಊಟ ನಡೆಯುವಂತದಾಗಿದೆ. ನೀನು ಹೋಗು, ದೇವರ ವಾಕ್ಯಗಳನ್ನು ಕೇಳು, ದೇವರ ವಾಕ್ಯದ ಪ್ರಕಾರ ನಡಿ ಅಂತ ಹೇಳಿ ಪವಿತ್ರಾತ್ಮನು ನನಗೂ ಮತ್ತು ನಿಮಗೆ ಹೇಳಿದಾಗ ನಾವೇನ್ ಮಾಡ್ತೇವೆ? ಖಂಡಿತವಾಗಿ ಬಂದು ಇಲ್ಲಿ ಭಾಗವಹಿಸಿ ಆತನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವರಾಗಿದೆ. ಆ ರೀತಿ ನಮ್ಮನ್ನು ನಾವು ತಿದ್ದುಕೊಂಡು ಇವತ್ತೊಂದಲ್ಲಿ ನಾವೆಲ್ಲರೂ ಏನಾಡೋಣ? ಆರಾಧನೆಗೆ ಬರೋಣ, ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಖಂಡಿತವಾಗಿ ಇದರ ಮುಖಾಂತರ ನಾವೇನಾಗಿದ್ದೇವೆ ಅಂತಂದ್ರೆ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂತ ಒಂದು ಭಾಗ್ಯವನ್ನ ಸ್ವಾಮಿ ನನಗೂ ಮತ್ತು ನಿಮಗೆ ಕೊಡ್ಲಿ ಅಂತೇಳಿ ಇವತ್ತಿನ ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯಗಳನ್ನ ವಿಶೇಷವಾಗಿ ಆಶೀರ್ವದಿಸಲಿ. ನಿಮ್ಮನ್ನು ಕೂಡ ಸ್ವಾಮಿ ವಿಶೇಷವಾಗಿ ಆಶೀರ್ವದಿಸಲಿ. ಆಮೆನ್. ಉತ್ತಮವಾದಂತ ವಾಕ್ಯಕ್ಕಾಗಿ ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಈ ಕೂಟದ ಮುಕ್ತಾಯಕ್ಕೆ ನಾವು ಹೋಗೋಣ. ಆ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡುವ ಮುನ್ನ ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ನನಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್. ನನ್ನ ಮಗ ಇವತ್ತು ಎಕ್ಸಾಮ್ ಬರಿತಾ ಇದ್ದಾನೆ. ಆ ಎಕ್ಸಾಮ್ ಅಲ್ಲಿ ಅವನು ಒಳ್ಳೆ ಮಾಡಿ ಬರೀಲಿಕ್ಕೆ ದೇವರು ಅವನಿಗೆ ಜ್ಞಾನ ಶಕ್ತಿಯನ್ನು ಕೊಡ್ಲಿ, ಒಳ್ಳೆ ಆರೋಗ್ಯವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಪಾಸ್ಟರ್. ಡೇವಿಡ್ ಅವರ ಮಗನು ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಮತ್ತು ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ ಲೋಕೇಶ್. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಕುಟುಂಬಕ್ಕಾಗಿ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಹಿರಿಯರಂತ ವಿಜಯ್ ಕುಮಾರ್ ಸಾರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಪ್ರಾರ್ಥನೆ ಮಾಡ. ಮಹೋನ್ನತನು, ಪರಿಶುದ್ಧನು, ಸರ್ವಶಕ್ತನು, ಸಮಸ್ತವನ್ನು ಸೃಷ್ಟಿಸಿ ಸಂರಕ್ಷಿಸಿ ನಡೆಸುವ ದೇವರೇ, ಎಡಬಿಡದೆ ನೀನು ಸೃಷ್ಟಿಸುವುದು ಕೊಂಡಾಡುವುದು ಯುಕ್ತವಾಗಿದೆ. ಏಕೆಂದರೆ ನಿನ್ನ ಉಸಿರು ನಮ್ಮಲ್ಲಿ ಆಡುತ್ತಿದೆ. ನಾವು ಉಸಿರಿರುವಾಗೂ ಸಹ ನೀನು ಸೃಷ್ಟಿಸಬೇಕು, ಕೊಂಡಾಡಬೇಕು. ನಿನ್ನ ವಿಷಯದಲ್ಲಿ ಸಾಕ್ಷಿಗಳ ಮಕ್ಕಳಾಗಿ ನಾವು ನಡಿಬೇಕು ಸ್ವಾಮಿ. ಅದಕ್ಕಾಗಿಯೇ ನೀವು ಸಾಕಷ್ಟು ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಿ, ಎಚ್ಚರಿಸಿದ್ದೀರಿ, ಅಭಯ ವಚನಗಳನ್ನ ಕೊಟ್ಟಿದ್ದೀರಿ. ಕಷ್ಟ ಸಂಕಟಗಳಲ್ಲಿಯೂ ಎಲ್ಲಾ ಸ್ಥಿತಿಗಳಲ್ಲಿಯೂ ನೀನೇ ನಮಗೆ ಆಧಾರವಾಗಿದ್ದು ನಡೆಸುವ ದೇವರು ನಾನೇ. ನನ್ನನ್ನು ಕೇಳಿಕೊಂಡಿವೆ, ಏನೇ ಬೇಕಾದ್ರೂ ನಾನು ನಿಮಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇವರು ನೀವಾಗಿದ್ದೀರಿ. ಮುಖ್ಯವಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದು ನಮಗೂ ನಿಮಗೂ ಇರುವಂತಹ ಒಂದು ನಿಕಟವಾದ ಸಂಬಂಧವನ್ನು ಕ್ರೋಢೀಕರಿಸುವುದಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ 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 ನೀನು ಮಾಡಬೇಕು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ನಿಜಕ್ಕೂ ಒಂದು ಸ್ತೋತ್ರ, ನಿಜಕ್ಕೂ ಸ್ತುತಿ ಕೊಂಡಾಡುವುದೇ ನಮ್ಮ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ನನ್ನನ್ನು ಸ್ತುತಿಸಬೇಕು, ಕೊಂಡಾಡಬೇಕಾಗಿದೆ. ಸ್ವಾಮಿ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಒಂದು ಕೂಡ ನಡೆಸುವಂತ ಬೋಧಕರಿಗೆ ಆರೋಗ್ಯನ ಕೊಡುಕೊಂಡು ಮನ ಬಲಪಡಿಸು ಮತ್ತು ಭಾಗವಹಿಸಿರುವಂತಹ ಎಲ್ಲ ನಿನ್ನ ಭಕ್ತಾದಿಗಳು ಸಹೋದರ ಸಹೋದರಿಯರನ್ನು ನಿನ್ನ ಆಶ್ರಯಿಸಿ ಬಲಪಡಿಸು. ಅವರಿಗೆ ಹೆಸರಾಗಿ ಆಶ್ರಯಿಸಿ ನಡೆಸಬೇಕೆಂತ ಆಶೀರ್ವಾದ ತಂದೆ. ಈ ಲೋಕದಲ್ಲಿ ಕಷ್ಟವಿದೆ, ಸಂಕಟವಿದೆ, ಪ್ರಕೃತಿ ವಿಕೋಪವಿದೆ. ಯಾಕೆಂದ್ರೆ ಆದಿಯಲ್ಲಿ ಆದಿಕಾಂಡ 3:18 ನೋಡುವಾಗ ನಾವು ನಮ್ಮ ಪೂರ್ವಿಕರು ತಿನ್ನಬಾರದ ಹಣ್ಣನ್ನು ತಿಂದು ಹೆಂಡತಿ ಮಾತಿನ ಕೇಳಿದಕ್ಕೆ ಭೂಮಿಯಲ್ಲಿ ಶಾಪ ಬಂತು. ಶಾಪದ ಮೂಲಕವಾಗಿ ಕಳೆಗಳು, ಮುಳ್ಳು ಗಿಡಗಳು, ಜೊತೆಗೆ ಈ ಅನೇಕ ರೀತಿಯ ರೋಗ ರುಜಿನಗಳು ಪೃಥ್ವಿಗೆ ಉಂಟಾದವು. ಈಗ ನೋಡುವಾಗ ಸ್ವಾಮಿ ನಾವು ಉತ್ತರ ದಿಕ್ಕಿನ ನೋಡುವಾಗ ಬೇಕಾ ಪ್ರಕೃತಿ ವಿಕೋಪದಿಂದ ಭಯಂಕರವಾದ ನಾಶ ಉಂಟಾಗ್ತದೆ. ನೋಡ್ತಾರೆ ಮನೆಗಳು ಕಳ್ಕೊಂಡಿರೋದು ಇದೆಲ್ಲ ನೋಡುವಾಗ ಯಾಕೆ ಈ ರೀತಿ ಆಗ್ತದೆ ಅಂತ ನೋಡುವಾಗ ಸ್ವಾಮಿ, ಹೌದು ಸ್ವಾಮಿ, ಲೋಕದಲ್ಲಿ ಕಷ್ಟವಿದೆ, ಸಂಕಟ. ಏಕೆಂದ್ರೆ ಮನುಷ್ಯ ಮಾಡಿದಂತ ಪಾಪದ ದಿಸೆಯಿಂದ. ಆದ್ರೆ ಮನುಷ್ಯನ ಅರ್ಥ ಮಾಡ್ಕೊತಾ ಇಲ್ಲ, ನೀನು ಸೃಷ್ಟಿಸ್ತಾ ಇಲ್ಲ, ನೀನು ಕೊಂಡಾಡ್ತಾ ಇಲ್ಲ. ಅದು ನಮ್ಮನ್ನ ವಿಶೇಷವಾಗಿ ನಡೆಸ್ಕೊಂಡು ಬಂದದಕ್ಕೆ ನಾವು ಸಂತೋಷ ಪಡುವುದಲ್ಲ. ಈಗ ಕಷ್ಟದಲ್ಲಿರೋರಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ಅವರು ಸಹ ನಮ್ಮ ಸಹೋದರ ಸಹೋದರಿಯರನ್ನು ಆಶ್ರಯಿಸಿ ಬಲಪಡಿಸಿ ಅವ್ರಿಗಿರೋದೆಲ್ಲ ಕುಂದುಕೊಳ್ಳದಂತ ನೀನು ಪಾರು ಮಾಡಿ ಸಂಭ್ರಮಿಸಿ ನಡೆಸುತ್ತೇವೆ. ವಿಶೇಷವಾಗಿ ಸ್ವಾಮಿ ಇದರಲ್ಲಿ ನಮ್ಮ ಸಹೋದರ ಮಗನು ಪರೀಕ್ಷೆ ಬರೆಯಕ್ಕೆ ಹೋಗುವಾಗ ನೀವು ಅವರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸಿ ಮಗನಿಗೆ ಜ್ಞಾಪಕ ಶಕ್ತಿ ಕೊಡು. ಪರೀಕ್ಷೆಯಲ್ಲಿ ಉತ್ತೀರ್ಣ ಈ ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ನಾಮಕ್ಕೆ ಘನ ಸ್ತೋತ್ರ ಸಲ್ಲಿಸುವಂತಹ ಒಂದು ಸಾಕ್ಷಿ ಕೊಡುವಂತ ಮಗನಾಗುವಂತೆ ಆತನನ್ನು ರೂಪಿಸಬೇಕೆಂದು ಆಶಿಸುತ್ತೇವೆ. ಸಹೋದರ ಲೋಕೇಶ್ ಅವರ ಆಶ್ರಯಿಸುವರು ಮಾಡುವಂತ ಪ್ರತಿಯೊಂದೊಂದು ಕೆಲಸಗಳಲ್ಲಿಯೂ ಸಹ ನಿನ್ನ ಪ್ರಸನ್ನತೆ ಇದ್ದು ಅವ್ರನ್ನ ಬಲಪಡಿಸು. ಅವರ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ವರದಾನಗಳನ್ನು ಅನ್ವಯಿಸಿ ಸಂರಕ್ಷಣೆ ನಡೆಸಿ ಕುಟುಂಬ ಸಮೇತವಾಗಿ ನಿನಗೆ ಸಾಕ್ಷಿಗಳ ಮಕ್ಕಳಾಗಿದ್ದು ನಿನ್ನ ರಾಜ್ಯಕ್ಕೆ ಬಾಧ್ಯರ ಮಕ್ಕಳಾಗುವಂತೆ ನಾವು ರೂಪಿಸಬೇಕೆಂದು ಆಶಿಸುತ್ತೇವೆ. ಐತಿ ಬಂದಿರುವಂತಹ ಎಲ್ಲರನ್ನು ಕೂಡ ನಿನ್ನ ಆಶ್ರಯಿಸಿ ಬಲಪಡಿಸುವ ಹೆಸರಾಗಿ ಆಶ್ರಯಿಸಿ ನಡೆಸಬೇಕು ಎಂದು ಆಶಿಸುವಂತರಾಗಿದೆ ತಂದೆ. ಈ ದಿನವೆಲ್ಲ ಶುಭ ಕಾರ್ಯ ದಿನವಾಗಿದ್ದು ನಾವು ಮಾಡುವಂತ ಕೆಲಸದಲ್ಲೂ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮನ್ನು ಬಲಪಡಿಸಬೇಕು ಅಂತ ಆಶಿಸುತ್ತೇವೆ. ಹೌದು ಸ್ವಾಮಿ, ನಿನ್ನ ಕೃಪೆ ನಮಗ್ ಬೇಕು ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ ನಾವು ಜೀವಿಸಕ್ಕಾಗ ಕ್ಷಣ ಕ್ಷಣಕ್ಕೂ ನಿನ್ನ ಕೃಪೆಯಿಂದ ಈ ಕೆಟ್ಟ ಪ್ರಪಂಚದಲ್ಲಿ ಜೀವಿಸುವಾಗ ನಾವು ಪ್ರಾರ್ಥನೆ ವಿಜ್ಞಾಪನ ಮೂಲಕ ಸೈತನ ಎಲ್ಲಾ ಅಂಧಕಾರಗಳು, ಸೈತನ ಎಲ್ಲಾ ಕುತಂತ್ರಗಳು ಇವೆಲ್ಲವುಗಳಿಂದ ನಾವು ಪಾರು ಮಾಡಿ ಹಾಗಾಗಿ ಯಾವಾಗಲೂ ನಿನಗೆ ಮೆಚ್ಚುಗೆ ಉಳ್ಳ ಮಕ್ಕಳಾಗಿ ನಾವು ನಡೆದುಕೊಳ್ಳುವುದಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ನಮ್ಮ ತುಂಬ ವಿಶೇಷವಾಗಿ ಬರುವಂತ ಶೋಧನೆ ಜಯಿಸುವುದಕ್ಕೆ ಬೇಕಾದ ವಾಕ್ಯ ಬಲವನ್ನು ನಾವು ಒಬ್ಬರಿಗೆ ಅನುಗ್ರಹಿಸಿ ನಾವು ಸಂರಕ್ಷಿಸಿ ಆಶೆಕೊಳ್ತೇವೆ. ಎಲ್ಲರಿಗೂ ಆರೋಗ್ಯ ಕೊಡು. ಆರೋಗ್ಯ ಬಹಳ ಪ್ರಾರೋಗ್ಯವಾದ ಸ್ವಾಮಿ. ಆರೋಗ್ಯ ಇಲ್ಲದಿದ್ರೆ ನಾವೇನು ಮಾಡಲು ಸಾಧ್ಯವಿಲ್ಲ. ಅದು ನಿಮ್ಗೆ ಗೊತ್ತಾಗಿದೆ ಸ್ವಾಮಿ. ಆಲೋಚನಾ ಕರ್ತನಾದ ನಿಲ್ಸದಲ್ಲಿ ನಾವು ಕೇಳಿಕೊಳ್ಳುವ ಪ್ರಾರ್ಥನೆಯನ್ನು ಲಾಲಿಸು ಸ್ವಾಮಿ. ಅದ್ಭುತ ಧರ್ಮನಾದ ದೇವರು ನೀವು ಅಸಾಧ್ಯವಾದದ್ದು ಒಂದು ಇಲ್ಲ. ನೀವು ನಾವು ಬೇಡಿಕೊಳ್ಳುವಾಗ ಅವೆಲ್ಲ ಕೊಡುವ ದೇವರು ನೀವು ಆಗಿದ್ದೀರಿ. ನೀವೆಲ್ಲನೂ ಅನುಗ್ರಹಿಸಿ ನಮ್ಮನ್ನು ಬಲಪಡಿಸಿ ನಡೆಸಿ ನೀನೇ ನಮ್ಮನ್ನು ಸಂರಕ್ಷಿಸ್ತಾ ಈ ಒಂದು ಕೂಟವು ಯಶಸ್ವಿಯಾಗಿ ನಮ್ಮ ಮುಂದೆ ನಡೆಯುವಂತೆ ನೀನೇ ಬಲಪಡಿಸಿ ಅನೇಕ ಅನ್ಯ ಜನರಿಗೆ ನಾವು ಬೆಳಗಿನ ಮಕ್ಕಳಾಗಬೇಕು. ಕೊಳಗದಲ್ಲಿ ನಾವು ಕಲಿತಂತ ವಾಕ್ಯಗಳನ್ನ ಕೊಳಗದಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಹೃದಯದಲ್ಲೇ ಇಟ್ಕೊಂಡು ಅದು ನಮ್ಮ ನಿಸ್ವಾರ್ಥಿಗಳಾಗಿ ನಾವು ಜೀವಿಸುವ ಬದಲು ನಿಸ್ವಾರ್ಥರಾಗಿ ಮತ್ತೊಬ್ಬರಿಗೆ ನಿನ್ನ ವಾಕ್ಯವನ್ನು ತಿಳಿಸುವಂತ ಶಕ್ತಿ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ಬೇಕಾದ ಬಲ ಇದೆಲ್ಲವೂ ನೀನೇ ಅನುಗ್ರಹಿಸಿಕೊಟ್ಟು ನಮ್ಮನ್ನು ನಡೆಸಬೇಕೆಂದು ಆಶಿಕೊಳ್ಳುತ್ತೇವೆ. ನಾವು ಸ್ತೋತ್ರವಾಗಲಿ. ಇದನ್ನು ನಿಮ್ಮನ್ನು ಆಶ್ರಯಿಸಿ ಬಲಪಡಿಸಿ ನಡೆಸಿ ನೀನೇ ಆಧಾರವಾಗಿದ್ದು ನಮ್ಮನ್ನು ಕಾಯ್ತಾ ಬರಬೇಕೆಂದು
ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾ ಯಾಜಕನೂ ಆಗಿರೋ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹಣದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ತಪ್ಪು ಮಾಡೋದನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಮನಸ್ಸೋದನೊಳಗೆ ಸೇರಿಸಿದ್ದಕ್ಕೆ ನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಂದೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ ಮಕ್ಕಳ ಸಂಗಡ ಹಾಗೂ ಸ್ವಾಮಿ ಕಾರ್ಯಕ್ರಮದ ಸಂಗಡ ನಿರಂತರವೂ ಇರಲಿ ತಂದೆಯೇ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಅಜಯ್ ಕುಮಾರ್ ಸರ್ ಅವ್ರ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಒಳ್ಳೆಯ ಸಂದೇಶವನ್ನು ತಂದಂತ ಬೋಧಕರಂತ ಯಶವಂತ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರನ್ನು ದೇವರ ಸಮ್ಮುಖದಲ್ಲಿ ವಂದಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಪ್ರತಿ ಬೆಳಗಿನ ಜಾವದಲ್ಲಿ ಆತನ ಮುಖ ದರ್ಶನದೊಂದಿಗೆ ದಿನವನ್ನ ಪ್ರಾರಂಭ ಮಾಡುವ ಹಾಗೆ ಕರ್ತನು ದಿನನಿತ್ಯವೂ ನಮ್ಮನ್ನ ಆಶೀರ್ವದಿಸಿ ತನ್ನ ಮಹಿಮೆಯಲ್ಲಿ ಸೇರಿಸಿ ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನ ಶುಭಕರವಾಗಿದ್ದು ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ದೇವರು ಆಶೀರ್ವದಿಸಲಿ ಎಂದು ಬೇಡುತ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳೊಂದಿಗೆ ಈ ದಿನದ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ. ಎಲ್ಲರಿಗೂ ಶುಭಾಶಯಗಳು ಸರ್. ಸರ್.